ಹಾಯ್ ಗೈಸ್, ನಾನು ನಿಮ್ಮ ಬೇರ್ಯ. ಇವತ್ತಿನ ವೀಡಿಯೋ ಬಂದು ನಾವು ಇವಾಗ ಕೋಟೆ ಅಬ್ಬೆ ಫಾಲ್ಸ್ ಹತ್ರ ಹೋಗಿದ್ದೀವಿ. ಬನ್ನಿ ಇದನ್ನ ನೋಡ್ಕೊಂಡು ಸೀದಾ ಕೋಟೆ ಬೆಟ್ಟಕ್ಕೆ ಹೋಗೋಣ. ಬನ್ನಿ, ನಮ್ಮ ಕೋಟೆ ಅಬ್ಬೆ ಫಾಲ್ಸ್ ಬಂದ್ವಿ. ಈಗ ಪ್ಲೇಸ್ ಮಾತ್ರ ಬೆಂಕಿಯಾಗಿ ಕಾಣ್ತಾ ಇದೆ. ಕ್ರೇಜಿ ಮಾತ್ರ ಬರ್ಬೇಕು. ಮಸ್ಟ್ ವಾಚ್ ದಿಸ್ ಪ್ಲೇಸ್. ನೋಡಿ ತೋರಿಸ್ತಾ ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಸಾಕಾದಾಗೈತೆ ಕಣ್ರು. ಅಲ್ಲಗಿ ಲೆವೆಲ್ಗೆ ಬಂದಾತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಲ್ಲ ಸ್ಪೆಕ್ಸ್ ಹೊಸ ಬೆಳಕು. ಆದ್ರೆ ಸಕ್ಕದಾಗಿ ಕಾಣ್ತೈತಿ ಪ್ಲೇಸ್ ಮಾತ್ರ. ಕ್ರೇಜಿ ಎಲ್ಲ ಪ್ಯಾಕ್ ಕೊಟ್ರು. ಹೆಂಗೈತ್ ನೋಡಿ ಗೈಸ್, ಮಸ್ತು. ಇವರೆಲ್ಲ ಆಕ್ಚುಲಿ ಹೆವಿ ಟೈರ್ಡ್ ಆಗ್ಬಿಟ್ಟವ್ರೆ. ನಾವೇನು ಟೈರ್ಡ್ ಆಗಿಲ್ಲ, ಹೊಟ್ಟೆ ಹಸಿತೈತೆ ಆಕ್ಚುಲಿ. ಆಯ್ತಾ, ಹಸಿತಿಲ್ವಾ? ಆಯ್ತು, ಹೊಟ್ಟೆ ಹಸಿತಿಲ್ಲ. ಅವಳಿಗೆ ಹಸಿತಿಲ್ಲ, ಇವಳಿಗೊಬ್ಳಿಗೆ. ನನ್ಗೂ ಹಸಿತೈತೆ. ಹಸಿತಿದೆ ಬಟ್ ಟೈರ್ಡ್ ಏನಾಗಿಲ್ಲ. ಹಸಿತಿದೆ. ನಾನ್ ಟೈರ್ಡ್ ಗೀಡ್ ಇಲ್ಲಪ್ಪ. ಟೈರ್ಡ್ ನೋ ಟೈರ್ಡ್. ನಂದು ರಿನ್ ನಾವ್ ಹಾಕೋದು ರಿನ್. सर्फ एक्सेल हाकद ನಾವು. आग निकलेंगे सर्फ एक्सेल मैट्रिक से फर्स्ट वॉश में. ಟೈರ್ಡ್ ಅಲ್ಲ, ಏನೋ ಮಾಡ್ತಿದ್ರಾ? ಒದ್ದೆ ಆಗ್ಬಿಡೈತೆ ಆಕ್ಚುಲಿ. ಮಂಡಲ್ಪತಿಗೆ ಹೋದಾಗ ಮಂಡಲ್ಪೇಟೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಮಂಡಲ್ಪೇಟೆಗೆ ಹೋದಾಗ ಹೆವಿ ಮಳೆ ಬಂದ್ಬಿಡ್ತು. ಆಕ್ಚುಲಿ ಹೋಗೋ ತನಕ ನನ್ ಸ್ಪೇಸ್ ಹೆಂಗಿದೆ ನೋಡಿ, ಹಣಿ ಆಗ್ತಿತ್ತು, ಸೋನೆ ಬೀಳ್ತಿತ್ತು. ಆಯ್ತಾ, ಹೋಗಾದ್ಮೇಲೆ ಹೆವಿ ಮಳೆ ಬಂದ್ಬಿಡ್ತು. ಒಂದ್ ಕಡೆ ಬೇಜಾರಾಗೋಯ್ತು. ಸಕ್ಕತ್ತಾಗಿತ್ತು ಮಾತ್ರ. ತೆಗಿಲ್ಲ ಹಂಗೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಕ್ರೇಜಿ. ಈ ಹೆಲ್ಮೆಟ್ ನೋಡಿ ಹೆಂಗಿಟ್ಟವ್ರೆ. ಆದ್ರೆ ಈ ಬೈಕು ಬೆಂಕಿ, ಈ ಬೈಕು ಬೆಂಕಿ. ಆದ್ರೆ ಇಲ್ಲ ಅಲ್ಲೆಲ್ಲ ಹತ್ತೈತಲ್ಲ, ಅವನ್ ಬಿಡಿ ಅಡ್ವೆಂಚರು. ಅವನ ಯಾರ್ಸ್ಕೊಬತ್ತಾನೆ ಬೊಯ್ ಅನ್ಕೊಂಡು. ಈ ಬೈಕ್ ಬಂದೈತಲ್ಲ, ಇದನ್ನ ಮೆಚ್ಬೇಕು ನೀವು. ಅರ ಈ ಗಾಡಿ ಬಂದೈತಲ್ಲ, ಆಕ್ಸಿಸ್ ಬಂದೈತಲ್ಲ ಅಲ್ಲಿಗೆ. ಅದೇ ಖುಷಿ ಪಡ್ಬೇಕು. ಆಫ್ ರೈಡಿಂಗ್ ಮಾಡೋಣ ಇದ್ರಲ್ಲಿ. ಬರೀ 2 ವರ್ಷಕ್ಕೆ 35,000 ಏನೋ ಓಡ್ಸವನಂತೆ. ಪರವಾಗಿಲ್ಲ, ನೈಸ್. ಕಡಿಮೆನೆ ಅದೇನೆ. ಆದ್ರೂ ಒಬ್ಬೊಬ್ರು ಓಡ್ಸಲ್ವಲ್ಲ. ಮಾಡ್ತೀನಿ ಉಜ್ಜದ ಹಾಕೊಂಡು ಕಾರ್ಲು ಬರೋಣ ಅನ್ಕೊಂಡು. ಏನೋ ಸ್ಮೆಲ್ ಬಂದೈತಲ್ವಾ? ಕಾರ್ ವೇಸ್ಟ್. ಬಂದ್ರೆ ವೆಹಿಕಲ್ ಬನ್ನಿ, ಆಗ ನೋಡಕ್ ಚಂದ. ಕಾರಲ್ಲಿ ಬರಕ್ ಹೋಗ್ಬಿಡಿ. ಕಾರ್ ವೇಸ್ಟ್. ಬೈಕಲ್ಲೇ ಬನ್ನಿ, ಬೈಕಲ್ಲೇ ಇರೋದು ಮಜಾ. ಅದ್ರಲ್ಲೇ ಇರೋದು ಮಜಾ, ಎಲ್ಲೂ ಸಿಗಲ್ಲ. ಮತ್ತೆ ಓಡಿಸಿ ಗಾಡಿ ಅಷ್ಟೇ. ಏನಿಲ್ಲ ಗೈಸ್, ನೀವು ಓಡ್ಸೋರ್ ಮೇಲೆ ನಂಬಿಕೆ ಇಡಿ, ನೀವು ಆರಾಮ್ಸಾಗಿ ಹೋಗಿ ಸಾಕು ಅಷ್ಟೇ. ಇನ್ನೇನು ಬೇಡ. ನನ್ ಸ್ವಲ್ಪ ಕನ್ನಡ ತಪ್ಪಾದ್ರೆ ತಲೆ ಕೆಡ್ಸ್ಕೊಬೇಡಿ. ಬಟ್ ಕನ್ನಡಕ್ಕೆ ಹೆಮ್ಮೆ ಇದೆ. ನೈಸ್. ಆ್ಯಕ್ಚುಲಿ ತುಂಬ ಹೊಟ್ಟೆ ಹಸಿತಿತ್ತು. ಕೋಟೆ ಅಬ್ಬೆ ಫಾಲ್ಸ್ ಮುಂದೆನೇ ಒಂದು ಮ್ಯಾಗಿ ಇತ್ತು. ನಾವೆಲ್ಲರೂ ಮ್ಯಾಗಿ ತಿಂತಾ ಇದ್ದೀವಿ ಈಗ. ಬನ್ನಿ ಹಾಗೆ ಹೇಳ್ತೀನಿ ಮ್ಯಾಗಿ ಹೇಗಿದೆ ಅಂತ ಈ ವಿಡಿಯೋಲಿ. ಹೇಗಿತ್ತು ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಪರವಾಗಿಲ್ಲ, ಓಕೆ ಬಟ್ ಕಾಸ್ಟ್ಲಿನೇ. ಆ್ಯಕ್ಚುಲಿ ಆ ಕಡೆ ಸೈಡೆಲ್ಲ ಸ್ವಲ್ಪ ತಿಂಡಿ ತಿನ್ನೋಕ್ಕೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನಾವು ಇಲ್ಲಿಂದನೇ ಹೋಗ್ಬೇಕಾದ್ರೆ ನಾವು ತೊಗೊಂಡೋಗಿದ್ರೆ ಆ್ಯಕ್ಚುಲಿ ಸರಿಯಾಗಿರ್ತಿತ್ತು. ಬರ್ತಿರ್ಲಿಲ್ಲ ನಾವು ತಿಂದಿದ್ದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಸಿಕ್ಕಿ ತಿನ್ನಬೇಕಲ್ವಾ. ತಿನ್ಕೊಂಡು ಹಂಗೆ ಮುಂದೆ ಹೋಗೋಣ. ಕೋಟೆ ಬೆಟ್ಟಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಮುಂದೆ ಹೋಗೋಣ. ಬನ್ನಿ ಮುಂದೆ ಹೋಗೋಣ. ಈಗ ತಿಂದಿದ್ದೀವಿ, ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಯ್ತದೆ. ಆಮೇಲೆ ಹೋಗೋಣ ಎಲ್ಲರೂ. ವಿದ್ಯಾರ್ಥಿನಿಯರೇ, ಹಾಯ್ ಗಾಯ್ಸ್, ಈಗ ಬರ್ತಾ ಇದೀವಿ ನೋಡಿ. ಅಲ್ಲಿ ಮ್ಯಾಗಿ ತಿನ್ಕೊಂಡು ಈಗ ಹೊಟ್ಟೆ ತುಂಬಿಸ್ಕೊಂಡು ಕೋಟೆ ಬೆಟ್ಟಕ್ಕೆ ಬರ್ತಾ ಇದೀವಿ. ತನು ಹೋಯ್ತು ನೋಡಿ.
ಇದು ಸ್ವಲ್ಪ ಅಪ್ಪ ಇದಲ್ವಾ, ನಿಧಾನಕ್ಕೆ ಏರ್ಸ್ತಾ ಇದೀನಿ. ಇಬ್ರು ಕೂತಿದೀವಲ್ಲ, ಫಸ್ಟ್ ಗೇರ್ ಸೆಕೆಂಡ್ ಗೇರು ನೋಡಿ ಗಾಯ್ಸ್. ಇಲ್ಲ ಇಂಥವ್ರೆ ಇವರೆಲ್ಲ ಪಾಪ ವೆಯ್ಟ್ ಮಾಡ್ತವ್ರೆ, ನಾನೇ ಕಾಯಿಸ್ಬಿಟ್ಟಿರೋದು. ಏನ್ ಅನ್ಕೋಬಿಡಿ, ಈ ಬ್ಲಾಗ್ ನೋಡಿದ್ಮೇಲೆ ಏನು ಅನ್ಕೋಬಿಡಿ. ಅವರು 4 ಜನ ಇವರು ಬರ್ರ ಹೋಗೋಣ. ಆ್ಯಕ್ಚುಲಿ ದೂರದಿಂದ ಕೋಟೆ ಬೆಟ್ಟ ಒಳ್ಳೆ ವ್ಯೂ ಕಾಣ್ತಿತ್ತು. ಕೋಟೆ ಬೆಟ್ಟ ಹೋಗೋ ರೋಡಲ್ಲೇ ಒಂದು ರೈಟ್ ಸೈಡ್, ಹಿಂದೆ ರೈಟ್ ಸೈಡಲ್ಲಿ ನಾವೀಗ ಹೋಗ್ತಿದ್ವಿ ನೋಡಿ. ಪ್ಲೇಸ್ ಇದು ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಏನ್ ಗುರು ನೀವು ನಿಧಾನ ಕಣು, ಸಾಕಾಗೈತೆ. ನಾನು ಇಳಿಸ್ತೀನಿ ನೋಡಪ್ಪ, ತಗೋ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಯಾರ್ ಬೆಂಕಿ ಇನ್ನ ಹೋಗಿಲ್ಲ, ಇಲ್ಲೇ ವ್ಯೂ ನೋಡ್ತಾ ಇದೀನಿ ಫೋಟೋ ತಕ್ಕೊಳಕ್ಕೆ. ಆಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂದ್ರೆ, ಅಲ್ಲಿ ನೀರು, ಅಲ್ಲಿ ನೀರು ಕಾಣ್ತೈತೆ ಅಲ್ಲಿ. ಗೈಸ್ ಕೋಟೆ ಬೆಟ್ಟ ನಿಜ ಹೇಳ, ಈ ತರ ಪ್ಲೇಸ್ ಬಂದು ವಿಸಿಟ್ ಮಾಡ್ಬೇಕು ಅಂತ ಈಗ ಒಂದ್ಸಲ. ಅದು ಎಷ್ಟು ಚೆನ್ನಾಗಿದೆ ನೋಡಿ ಈ ಕಡೆ. ವಾವ್, ಕೋಟೆ ಬೆಟ್ಟ ರೋಡ್ ಬರೋದೆಲ್ಲ ಈ ಕಡೆ ಸೈಡ್ ಸಕ್ಕತ್ತಾಗೈತೆ ಮಾತ್ರ. ಆ್ಯಕ್ಚುಲಿ ವ್ಯೂ ಪಾಯಿಂಟ್ಗಳನ್ನ ನೋಡ್ಕೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗೆ ವಿಡಿಯೋ ಆ್ಯಕ್ಚುಲಿ ಇದು ಕೋಟೆ ಬೆಟ್ಟದ ಕೆಳಗೆ ವ್ಯೂ ಪಾಯಿಂಟು. ಇದು ನೋಡಿದ ತಕ್ಷಣ ಅಲ್ಲಿಗೆ ಹೋಗಬೇಕು ಅಂತ ಫುಲ್ಲು ಆಸಕ್ತಿ. ಬನ್ನಿ ಈಗ ಹೋಗೋಣ, ಬೇಗ ವಿಡಿಯೋ ಮಾಡೋಕ್ಕಾಗಿಲ್ಲ ಆಫ್ ರೋಡಿಂಗ್ದು. ಈ ಕೋಟೆ ಬೆಟ್ಟಕ್ಕೆ ಇಷ್ಟೆಲ್ಲ ಟ್ರೈ ಮಾಡಿದ್ರು ಈ ಗಾಡಿಗಳೆಲ್ಲ. ಆ್ಯಕ್ಚುಲಿ ಪರವಾಗಿಲ್ಲ, ಆ್ಯಕ್ಚುಲಿ ಎಲ್ಲ ಟ್ರೈ ಮಾಡೋದು. ನಾನು ಗಾಡಿ ಸೈಡ್ ನಿಲ್ಸಿದ್ದೀನಿ, ಬೇಡ ನನಗೆ ಆಕ್ಸಿಸ್ ಹಚ್ಚಿದೀವಿ ಇಲ್ಲಿ. ಯಾವ ರೇಂಜಿಗೆ ಇರ್ಬೇಡ ಯಪ್ಪ, ಫುಲ್ ಆಫ್ ರೋಡಿಗೆ ಕೋಟೆ ಬೆಟ್ಟ ಊಟ ಹಂಗ್ ಮಾಡ್ತಿದ್ದೀವ ಮಾಮೂಲಿ. ವಾವ್ ಆ್ಯಕ್ಚುಲಿ ಮಾತ್ರ ಅಲ್ಲಿ ಮೇಲ್ ಮಾತ್ರ ಇಲ್ಲಿ ಕುತ್ಕೊಂಡು ಒಳ್ಳೆ ಫೀಲ್ ಮಾಡ್ತಿದ್ದೆ. ಹೋಗೋಕ್ಕೆ ಮನ್ಸಿರ್ಲಿಲ್ಲ, ಆದ್ರೆ ಒಂದೆರಡು ರೀಲ್ಸ್ ಮಾಡಬೇಕು ಅಂತ ಮಾಡ್ತೀವಿ ನೋಡಿ. ನೆಟ್ವರ್ಕ್ ಇದ್ರೆ ಹಿಂಗ್ ಮಾಡೋರು ನಾವೇ. ವಾಟ್ ವ್ಯೂ ಹೆಂಗ್ ಕಾಣ್ತಿದೆ ನೋಡಿ ಕೋಟೆ ಬೆಟ್ಟ ಕೆಳಗಡೆ. ಸ್ವಲ್ಪ ಇಷ್ಟೇ ಎಲ್ಲೇ ಹತ್ತತ್ರನೇ ಇರೋದು ಕೋಟೆ ಬೆಟ್ಟ, ಹತ್ತತ್ರ ಸಾಕಾಗೈತೆ. ಈ ಕಡೆ ಒಂದು ಪ್ಲೇಸು, ಈ ಕಡೆ ತಿರುಗಿದ್ರೆ ಹಿಂದೆ ಕೋಟೆ ಬೆಟ್ಟ. ಕ್ರೇಜಿ. ಹಂಗೆ ಸ್ಟಾರ್ಟ್ ಮಾಡಿ. ಕಳ್ಸ್ಕೊಡಪ್ಪ, ನಮ್ಗೆ ನನ್ನ ಹತ್ರ ಇಲ್ಲ. ಏನ್ ಇದು ಸಕ್ಕತ್ತಾಗ ಕಾಣ್ತೈತೆ. ಇವರೆಲ್ಲ ಗಾಸಿಪ್ ಮಾಡ್ತಾವ. ಬಾಯಿ ಹೇಳು ಅಂತೋಳೆ, ಮೆಸ್ಸಿ ಯಾಕೋ ಬಾಯಿ ಹೇಳು ಅಂತ ಹೇಳ್ಕೊಂಡ್ರು. ಮೆಸ್ಸಿ 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 ಅನ್ಕರ ಮೆಸ್ಸಿ ಅನ್ಕರ ಮೆಸ್ಸಿ. ಓ ಬಾಯಿ ಹೇಳೋದಲ್ಲಿ ಇವ್ರು ಹೊಟ್ಟೆ ಹೋಗ್ಬಿಟ್ರು. ಓ ಬಾಯ್, ಇಲ್ಲಿ ನೋಡಿ ಅಸ್ಲಾಂ ಖಾನ್, ನಿಸಾಮ್ ಖಾನ್, ಇವನು ನಿಸಾಮ್ ಖಾನ್. ನಿಸಾಮ್ ಖಾನ್ ಚೆನ್ನಾಗಿದ್ಯಾ, ಚೆನ್ನಾಗಿದ್ಯಾ ಆಗ್ತೀನಿ. ಅವ್ನು ನೋಡಿ ಸ್ಮಾರ್ಟ್ ಬಾಯ್ ಎಲ್ಲ ಅಲ್ಲಿಗೆ ಹೋಯ್ತಾ ಇದಾರೆ. ಅದು ಆ ಕಡೆಯಿಂದ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಷ್ಟೇ ಇರೋದು ಇದು ಪ್ಲೇಸು. ಇದೇ ಕೋಟೆ ಬೆಟ್ಟ. ಇಲ್ಲಿಂದ ನಾವು ಬಂದಿದ್ದೆ. ಆ್ಯಕ್ಚುಲಿ ಬೈಕ್ಗಳು ಬಂದೈತಲ್ಲ, ಪರವಾಗಿಲ್ಲ, ಮೆಚ್ಚಬೇಕು. ಒಳ್ಳೆ ಮೈಲೇಜ್ ಬಂತು. ಇಲ್ಲಿ ತನಕ ಎಷ್ಟು ಚೆನ್ನಾಗಿ ಬಂತು ಅಂದರೆ ಆ್ಯಕ್ಚುಲಿ ಗಾಡಿನ ಮೆಚ್ಚಬೇಕು. ನಮ್ಮ ಅಪ್ಪನ ಸೆಲೆಕ್ಷನು SP 125 ಕೋಟೆ ಬೆಟ್ಟ ಎಲ್ಲದಕ್ಕೂ ಸೈ ಅಂತದೆ. ಸೀದಾ ಮೈಸೂರಿಗೆ ಹೋಗ್ತೀವಿ ಎಲ್ಲರೂ. ಎಲ್ಲ ಮುಂದೆ ಹೊಟ್ಟೋದ್ರು. ಬನ್ನಿ ಗಾಯ್ಸ್ ಹೋಗೋಣ. ಪ್ರಿಯಾಪಟ್ಟಣ ಹತ್ರ ಇಲ್ಲ, ಕುಶಾಲನಗರಲ್ಲಿ ಹೊಟ್ಟೆ ಎಸ್ತಿದ್ದೈತೆ, ಊಟ ಮಾಡೋಣ ಅಂತ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಇನ್ನೇನು ಕುಶಾಲನಗರ ನೀನೊಂದು 9 ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ ಮೈಸೂರಿಗೆ. ಆ್ಯಕ್ಚುಲಿ ಮಧ್ಯಾಹ್ನ ಒಂದು 4 ಗಂಟೆ ಆಗಿತ್ತು. ಇಲ್ಲಿಗೆ ಈಗ ಊಟಕ್ಕೆ ಬ್ರೇಕ್ ತಗೊಂಡಿದ್ವಿ ಕುಶಾಲನಗರದಲ್ಲೇ, ಸಾಗರ್ ಹೋಟ್ಲ್ ಅಂತ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗೆ ನಾನ್ ವೆಜ್ ತಿನ್ಕೊಂಡು ಹೋಗೋದ ಅಂತ ಹಂಗೆ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಹೋಗ್ತೀವಿ. ಪರವಾಗಿಲ್ಲ, ಇಲ್ಲೇ ಸಾಗರ್ ಅಂತ.
ಮುಖ ತೊಳ್ಕೊಂಡೆ ನಿದ್ದೆ ಬರ್ತೈತೆ ಸುಮ್ಮನೆ ಪಾಪ. ಫೈನಲಿ ಇನ್ನೇನು ಹುಣಸೂರು ಪ್ರಿಯಪ್ಪಣ್ಣ ದಾಟಾಯ್ತು. ನೇದ್ರಿಗೆ ಹುಣಸೂರ್ಗೆ ಹೋಗ್ಬಿಟ್ಟು ಅಲ್ಲಿ ನಿಂತವ್ರೆ. ಈಗ ನಾವು ನೋಡ್ರೆ ನಿಧಾನಕ್ಕೆ ಹೋಗ್ತಿದ್ದೀನಿ ನಾನು. ಆ್ಯಕ್ಚುಲಿ ನನಗೆ ಬೇಜಾರಾಗ್ಬಿಟ್ಟಿದೆ, ಬರ್ಕೋಕ್ಕೆ ನಿದ್ದೆ ಬರ್ತಾಯಿದೆ. ಸರಿ ಆಯ್ತು, ಈಗ ನಾವು ಮೈಸೂರಿಗೆ ಹೋಗ್ತಿದ್ದೀವಿ. ಪ್ರಿಯಪ್ಪಣ್ಣ ದಾಟ್ಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್. ಫೈನಲಿ ಗೈಸ್ ಮೈಸೂರು ಬಂದಾಯಿತು. ಆ್ಯಕ್ಚುಲಿ ಚೆನ್ನಾಗಿತ್ತು ಇವತ್ತು ಪೂರ್ತಿ, ಫುಲ್ ಎಂಜಾಯ್ ಮಾಡಿದ್ವಿ. ಫುಲ್ ಚಳಿ ಆಗ್ಬಿಟ್ಟೈತೆ. ಆ್ಯಕ್ಚುಲಿ ಆಯ್ತಾ ಇಲ್ಲ, ಸ್ವಲ್ಪ ನಿದ್ದೆ ಮಾಡಬೇಕು, ಪೆನ್ನೆಲ್ಲ ನೋವು ಬಂದ್ಬಿಡೈತೆ. ಈ ಬ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.